ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಸಂಡೇ ಇವತ್ತು ಚಿಕನ್ ಕುಕ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಆ್ಯಕ್ಚುಲಿ ಯಾವಾಗಲೂ ಸಂಡೇ ಚಿಕನ್ನೇ ಮಾಡ್ತಾರೆ, ಯಾಕಂದರೆ ನಾನು ಮಟನ್ ಜಾಸ್ತಿ ತಿನ್ನಲ್ಲ, ನನಗದು ಎಲರ್ಜಿ ಆಗಿಬಿಡುತ್ತೆ. ಅದಕ್ಕೆ ಜಾಸ್ತಿ ಚಿಕನ್ನೇ ತಿಂತೀವಿ. ಅದು ಸಂಡೇ ಒನ್ಸ್ ಅಷ್ಟೇ. ಮತ್ತು ಎಲ್ಲ ವೀಕ್ ಡೇಸು ಫುಲ್ 6 ಡೇಸೂ ವೆಜ್ಜು. ಅದರಲ್ಲಿ ಮಿಡಲಲ್ಲಿ ಎಗ್ ಎಲ್ಲ ಸೇರಿಸ್ಕೊತೀವಿ ಅಷ್ಟೇ. ಬಟ್ ಸಂಡೇ ಬಂದರೆ ಚಿಕನ್ ಪರ್ಮನೆಂಟ್. ಮಂಗಳೂರಲ್ಲಿ ಇದ್ದಾಗ ಫಿಶ್ ಮಾಡ್ತಿದ್ದೀವಿ, ಇವಾಗ ಫಿಶ್ ಸಿಗಲ್ಲ ಬ್ಯಾಂಗ್ಳೂರಲ್ಲಿ. ಬಟ್ ನಾನು ಆದರೂ ಹುಡುಕಿದ್ದೀನಿ, ಒಂದು ಶಾಪ್ ಬಂದು ಹುಡುಕಿದ್ದೀನಿ ಫಿಶ್ಶಿದು. ನಮ್ಮ ಮಮ್ಮಿ ಹತ್ರ ಹೇಳಿದ್ದೀನಿ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿದ್ದಾರೆ. ಬಟ್ ಅದು ಇಲ್ಲಿಂದ ನಮ್ಮ ಮನೆ ಹತ್ರದಿಂದ ತುಂಬ ದೂರ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್ ವೀಕ್, ಅಲ್ಲಿ ವೀಡಿಯೋ ಮಾಡ್ತೀವಿ. ಸೊ ಏನೇನು ಫಿಶ್ ಇದೆ ಅಂತ ನೋಡಬೇಕು. ನಮ್ಮ ಮಮ್ಮಿನೂ ಹೇಳಿದ್ದಾರೆ, ಆ್ಯಕ್ಚುಲಿ ಅವರಿಗೆ ಇಲ್ಲಿ ಬಂದಾದ್ಮೇಲೆ ಫಿಶ್ ಸಿಗಲೇ ಇಲ್ಲ, ಫಿಶ್ ತಿನ್ನೋದೇ ಇಲ್ಲ. ಅವ್ರು ಬಂದಾದ್ಮೇಲೆ 2 ಮಂತ್ ಆಗಿದೆ. ನಾನು ತಿನ್ನೋದೇ ಒಂದು 1 ಇಯರೇ ಆಗಿರ್ಬೋದು. ಮನೆಗೆ ಹೋದಾಗ ತಿಂತೀನಿ. ಮಂಗಳೂರಲ್ಲಿ ಹೆವಿ ಫಿಶ್ಶು ವೀಕ್ಲಿ 3 ಟೈಮ್ಸ್ 4 ಟೈಮ್ಸ್ ಕಂಪಲ್ಸರಿಯಾಗಿ ತಿಂತೀವಿ. ಮನೇಲಿ ಮಾಡ್ತಾನೆ ಇರ್ತಾರೆ. ಬಟ್ ಇಲ್ಲಿ ಸಿಗಲ್ಲಲ್ವಾ, ಅದಕ್ಕೆ ಚಿಕನ್ನು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ವಡ ನಮ್ಮಮ್ಮ ಹೋಟೆಲಿಂದ ತಂದಿದ್ದಾರೆ, ಅದನ್ನೇ ತಿಂತಿದ್ದೀನಿ. ಸಂಡೇ ಅಲ್ವಾ ಹಾಗೆ. ಸೊ ಅವ್ರು ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದಾರೆ. ಚಿಕನ್ ಪಲ್ಯ ಗೈಸ್ ನೋಡಿ, ನಮ್ಮ ಮಮ್ಮಿ ಇವತ್ತು ಚಿಕನ್ ತಗೊಂಡು ಬಂದಿದ್ದಾರೆ. ಯಾಕೆ ನಾವು ಹೆವಿ ಚಿಕನ್ ತಿಂತೀವಿ ಅಂದರೆ ನಂಗೆ ಮಟನ್ ಸೆಟ್ ಆಗಲ್ಲ, ಅದಕ್ಕೆ ಚಿಕನ್ ಮಾತ್ರ. ಸಂಡೇ ಮಾತ್ರ ಚಿಕನ್ ತರ್ತೀವಿ, ಮತ್ತು ಫುಲ್ 6 ಡೇಸ್ ವೆಜ್ ಮಾಡ್ತೀವಿ. ನನಗೆ ಲೆಗ್ ಪೀಸ್ ಇಷ್ಟ ಅಂತ ನಮ್ಮ ಮಮ್ಮಿ ಲೆಗ್ ಪೀಸ್ ಇಸ್ಕೊಂಡು ಬಂದಿದ್ದಾರೆ. ಇದು 1 kg ಚಿಕನ್ನು, ಇದರಲ್ಲಿ 1/2 kg ಕಬಾಬ್ ಮಾಡ್ತಾರೆ ಮತ್ತು 1/2 kg ಗ್ರೇವಿ ಮಾಡ್ತಾರೆ. ಫ್ರೆಶ್ ಚಿಕನ್ ಅಂತ ಅನ್ಕೊತೀನಿ ನೋಡಿ ಹೆಂಗಿದೆ ಅಂತ. ರೆಡ್ಡಾಗಿ ಒಂದು ಲಿವರು ಹಾಕಿದ್ದಾರೆ, ಲೆಗ್ ಪೀಸ್ ಇದೆ. ಸೊ ಇವತ್ತು ಎಂಜಾಯ್ ಮಾಡಬೇಕು ಅಷ್ಟೇ ಚಿಕನ್ ಇಟ್ಕೊಂಡು. ಚಿಕನ್ನ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ, ಚಿಕನ್ ಪಲ್ಯ ಮಾಡೋಕ್ಕೆ. ಈ ಪಲ್ಯಕ್ಕೆ ಸೆಪ್ರೇಟ್, ಕಬಾಬಿಗೆ ಸೆಪ್ರೇಟ್ ಪೀಸ್ ಹುಡುಕಿ ಹಾಕ್ತಿದ್ದಾರೆ. ಯಾವುದು ಪಲ್ಯ ಮಾಡೋಣ, ಯಾವುದು ಕಬಾಬ್ ಮಾಡೋಣ ಅಂತ ನೋಡಿ. ಎಲ್ಲ ಯಾವುದು ಆಗ್ಬೋದು ಅಂತ ನೋಡಿಬಿಟ್ಟು ಹಾಕ್ತಿದ್ದಾರೆ. ಆ್ಯಕ್ಚುಲಿ ಇದು ಚಿಕನ್ ಶಾಪ್ ನಮ್ಗೆ ಬಂದು ಇಲ್ಲಿ ಲೇಟಾಗಿ ಸಿಕ್ಕಿರೋದು ಈ ಏರಿಯಾದಲ್ಲಿ. ಬಟ್ ಇಲ್ಲಿ ಬಂದು ಫ್ರೆಶ್ ಚಿಕನ್ ಸಿಗುತ್ತೆ, ಮಟನ್ನು ಸಿಗುತ್ತೆ. ಬಟ್ ನಾವು ಮಟನ್ನು ಅಷ್ಟು ತೊಗೊಳ್ಳಲ್ಲ, ಚಿಕನ್ನೇ, ಯಾಕಂದರೆ ನಂಗೆ ಮಟನ್ ಸೆಟ್ ಆಗಲ್ಲ. ಅದಕ್ಕೆ 2 ಲೆಗ್ ಪೀಸ್ ಇದೆ, 2 ಲೆಗ್ ಪೀಸ್ ಹಾಕಿದ್ದಾರೆ. ಆ್ಯಕ್ಚುಲಿ ಈ ಶಾಪಲ್ಲಿ ಏನಂದರೆ ನಮ್ಗೆ ಏನು ಪಾರ್ಟ್ಸ್ ಬೇಕೋ, ಏನು ಕೇಳ್ತೀವೋ ಎಲ್ಲ ಕೊಡ್ತಾರಂತೆ ನಮ್ಮ ಮಮ್ಮಿ ಅಂದರು. ಸೊ ಅದಕ್ಕೆ ಇವಾಗ ನಮ್ಮ ಮಮ್ಮಿ ಸಂಡೇ ಆದರೆ ಅಲ್ಲೇ ಹೋಗ್ತಾರೆ ಮಾರ್ನಿಂಗ್ ಚಿಕನ್ ತರೋಕ್ಕೆ. ನೋಡಿ ನಮ್ಮ ಮಮ್ಮಿ ಕಬಾಬ್ಗೆ ಸೆಪ್ರೇಟ್, ಪಲ್ಯಕ್ಕೆ ಸೆಪ್ರೇಟ್, ಚಿಕನ್ ಸೆಪ್ರೇಟ್ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇವತ್ತು ಏನು ಸಂಡೇ ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸು ನಿಮ್ಮದೇ. ನೋಡಿ ಚಿಕನ್ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಬಟ್ ನಾನು ಅವತ್ತು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ನಲ್ಲ, ಬಟ್ ಅದು ಈ ಥರ ಇದ್ದೇ ಇರಲಿಲ್ಲ. ನಮ್ಮಮ್ಮ ಬೈತಿದ್ರು. ಇವಾಗ ಅವರೇ ಹೋಗಿ ಶಾಪಲ್ಲಿ ಹೋಗಿ ತರ್ತಾರೆ ಚಿಕನ್ನು, ಫ್ರೆಶ್ ಚಿಕನ್ ತರ್ತಾರೆ, ಅವಾಗವಾಗ ರೆಡಿ ಮಾಡಿ ಕೊಡ್ತಾರಂತೆ. ಮತ್ತು ಚಿಕನ್ ಇದು ಕಬಾಬಿಗೆ ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಮಮ್ಮಿ. ಇವಾಗ ಕ್ಲೀನ್ ಮಾಡಬೇಕು, ನಮ್ಮ ಮಮ್ಮಿ ಕ್ಲೀನ್ ಮಾಡ್ತಾರೆ. 1 ಪೀಸ್ ಮ್ಯಾಂಗೋ ಮೆಜೆಸ್ಟಿಕಲ್ಲಿ 20 ರೂಪೀಸ್ಗೆ ಇಸ್ಕೊಂಡೆ, ತುಂಬ ಚೆನ್ನಾಗಿತ್ತು ಅಂತ ಮಮ್ಮಿ ಹತ್ರ ಬಂದು ಹೇಳಿದೆ. ಸೊ ಅದಕ್ಕೆ ಅವರು ಒಂದು ಫುಲ್ ಮ್ಯಾಂಗೋ ಇವತ್ತು ತಂದಿದ್ದಾರೆ ನನಗೆ. ಇದು ಜಸ್ಟ್ 20 ರೂಪೀಸ್ ಅಂತೆ. ಬಟ್ ಬಿಸ್ನೆಸ್ ಮೈಂಡ್ ನೋಡಿದ್ರಾ ಹೇಗಿದೆ ಅಂದರೆ, ಮೆಜೆಸ್ಟಿಕಲ್ಲಿ ನಿನ್ನೆ ಜಸ್ಟ್ ಈ ಮ್ಯಾಂಗೋ ಜಸ್ಟ್ 1 ಪೀಸ್ನ 20 ರೂಪೀಸ್ಗೆ ಸೇಲ್ ಮಾಡ್ತಿದ್ರು. ಬಟ್ ಅದೇ ಮ್ಯಾಂಗೋ 20 ರೂಪೀಸಲ್ಲಿ ಈ ಫುಲ್ ಮ್ಯಾಂಗೋ ಕೊಟ್ಟಂತೆ ಇವತ್ತು ಶಾಪಲ್ಲಿ ಸೇಲ್ ಮಾಡ್ತಾರಂತೆ. ನೋಡಿದ್ರ ಇದು ಬಿಸ್ನೆಸ್ ಮೈಂಡ್ ಹೇಗಿದೆ ಅಂತ. ಮ್ಯಾಂಗೋದಲ್ಲಿ ಒಂದು 8 ಪೀಸ್ ಕಟ್ ಮಾಡಿ ತೊಗೊಂಡ್ರು 160 ರೂಪೀಸ್ ಆಗುತ್ತಲ್ವಾ. ನೋಡಿ, 1 ಮ್ಯಾಂಗೋದಿಂದ 160 ರೂಪೀಸ್ ಪರ್ ಡೇ ಮಾಡ್ತಾರೆ ಅವರು. ಜಸ್ಟ್ 5 ಡೇ ಅಲ್ಲ, 1 ಮ್ಯಾಂಗೋದಿಂದ. ಮಮ್ಮಿ ಚಿಕನ್ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಅದು ಸೆಪ್ರೇಟ್ ಆಲ್ರೆಡಿ ತೆಗೆದಿಟ್ಟಿದ್ದಾರೆ. ಫಸ್ಟು ಇದು ಬಂದು ಕಬಾಬಿಗೆ, ಮತ್ತು ಅದು ಬಂದು ಪಲ್ಯಕ್ಕೆ. ನೋಡಿ, ಈ ಚಿಕನ್ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ನಮ್ಮ ಮಮ್ಮಿದೆ, ನಾವು ಏನು ಮಾಡೋಕ್ಕೆ ಹೋಗಲ್ಲ. ಇಟ್ಟಿರೋ ಚಿಕನ್ ಏನಕ್ಕಂದರೆ ಕಬಾಬ್ ಮಾಡೋಕ್ಕೆ, ಕಬಾಬ್ ಮಾಡೋಕ್ಕೆ, ಮತ್ತು ಅದು ಪಲ್ಯಕ್ಕೆ. ನಮ್ಮಮ್ಮ ಚಿಕನ್ ಕ್ಲೀನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಆಫ್ಟರ್ನೂನ್ ಮಧ್ಯಾಹ್ನ ಲಂಚ್ಗೆ ಹಾಕ್ಬೇಕಲ್ವಾ, ಸೊ ಅದಕ್ಕೆ ರೆಡಿ ಮಾಡ್ತಿದ್ದಾರೆ ನಮ್ಮಮ್ಮ. ಸಂಡೇ ಡೈಲಿ ನಮಗೆ ಚಿಕನ್ನೇ ಇರುತ್ತೆ, ಫಿಶ್. ಅಮ್ಮ ನೋಡಿ ಎಷ್ಟು ಸೀರಿಯಸ್ ಆಗಿ ಚಿಕನ್ ಕ್ಲೀನ್ ಮಾಡ್ತಿದ್ದಾರೆ ಅಂತ.
ಆ್ಯಕ್ಚುಲಿ ಆಲ್ರೆಡಿ ಇವಾಗ ಟೈಮ್ 12 ಓ ಕ್ಲಾಕ್ ಆಗುತ್ತಾ ಬಂದಿದೆ. ಸೊ ಮಧ್ಯಾಹ್ನ 1 ಓ ಕ್ಲಾಕಿಗೆ ಮುಂಚೆ ಕುಕ್ ಮಾಡಿ ಆಗಬೇಕಂತ ನಮ್ಮಮ್ಮ ಟಾರ್ಗೆಟ್ ಇಟ್ಕೊಂಡು ಬೇಗ ಬೇಗ ರೆಡಿ ಮಾಡ್ತಿದ್ದಾರೆ. ಪಲ್ಯ ಕಬಾಬ್ ಬೇಗ ಆಗಬೇಕಂತ ರೆಡಿ ಮಾಡ್ತಿದ್ದಾರೆ ನಮ್ಮಮ್ಮ. ನೋಡಿ ಫ್ರೆಂಡ್ಸ್, ಒಂದು ಟಾರ್ಗೆಟ್ ಮೈಂಡಲ್ಲಿ ಇಟ್ಕೊಂಡೇ ನಮ್ಮಮ್ಮ ಬೇಗ 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 ಕುಕ್ ಮಾಡ್ತಿದ್ದಾರೆ. ಬಿಕಾಸ್ ಎರಡೂ ಬೇಗನೂ ಆಗಬೇಕು. ಚಿಕನು ಅಂದರೆ ಒಂದು ಸಲ ಆದರೆ ಮತ್ತೆ ರೆಸ್ಟ್ ಮಾಡ್ಬೋದಲ್ವಾ, ಆರಾಮ್ಸೆ ಕುತ್ಕೊಬೋದಲ್ವಾ ಅಂತ ನೋಡಿ 2 ಲೆಗ್ ಪೀಸ್ ಹಾಕಿದ್ದಾರೆ. 1 ಲೆಗ್ ಪೀಸ್ ನನಗೆ, ಇನ್ನೊಂದು ಲೆಗ್ ಪೀಸ್ ನಮ್ಮಮ್ಮನಿಗೆ. ಇದು ನೋಡಿ, ಇದು ಗ್ರೇವಿ ಮಾಡೋಕ್ಕೆ, ಚಿಕನ್ ಗ್ರೇವಿ ಮಾಡೋಕ್ಕೆ ನೋಡಿ ನಮ್ಮ ಮಮ್ಮಿ ರೆಡಿ ಮಾಡ್ತಿದ್ದಾರೆ ಚಿಕನ್ ಕಬಾಬ್ ಮಾಡೋಕ್ಕೆ. ಅಲ್ಲಿರೋದು ಅಂದರೆ ಒಳ್ಳೆ ಪೀಸು ಮತ್ತು ಲಿವರು, ಅದು ಚಿಕನ್ ಕಬಾಬ್. ಮನೇಲಿ ಇವತ್ತು ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮ ಮನೇಲಿ ಇವತ್ತು ಚಿಕನ್, ನಮ್ಮ ಸಂಡೇ ಯಾವತ್ತು ಬಂದರೂ ಚಿಕನ್ನೇ. ಆ್ಯಕ್ಚುಲಿ ಮಂಗಳೂರಲ್ಲಿದ್ದಾಗ ಫಿಶ್ ಮಾಡ್ತಿದ್ವಿ. ಫಿಶ್ಶು ವೀಕ್ಲಿ ಒಂದು 2-3 ಟೈಮ್ಸ್ ಮಾಡ್ತಿದ್ವಿ. ಅಲ್ಲಿ ಸಿಗ್ತಾನೆ ಇತ್ತು ಫಿಶ್. ಬಟ್ ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ಫಿಶ್ಶು ಅಂದರೆ ತೊಗೊಳಕ್ಕೆ ತುಂಬ ದೂರ ಹೋಗಬೇಕು. ಫಿಶ್ ಶಾಪ್ ಕಂಡು ಹಿಡಿದಿದ್ದೀನಿ, ನಮ್ಮ ಅಮ್ಮನ ಜೊತೆ ಹೇಳಿದ್ದೀನಿ. ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ಅದು ತುಂಬ ದೂರ ಇದೆ, ತುಂಬ ದೂರ ಹೋಗಬೇಕು ಫಿಶ್ ಇಸ್ಕೊಂಡು ಬರೋಕ್ಕೆ. ಬಟ್ ನೆಕ್ಸ್ಟ್ ವೀಕ್ ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ಪೀಸಸ್ ಎಲ್ಲ ಇವಾಗ ಕಬಾಬ್ಗೆ ನಮ್ಮಮ್ಮ ಕಬಾಬ್ ರೆಡಿ ಮಾಡೋಕ್ಕೆ ಅದನ್ನು ಮ್ಯಾರಿನೇಟ್ ಮಾಡಿ ಇಡೋಕ್ಕೆ ಫಸ್ಟು ಮಾಡ್ತಿದ್ದಾರೆ. ಅದು ಕಬಾಬ್ ಪೌಡರ್ ಹಾಕ್ತಿದ್ದಾರೆ ಇವಾಗ. ನೋಡೋಣ ಮಮ್ಮಿ ಸ್ವಲ್ಪ ನೋಡಿ, ಇಲ್ಲಿ ಚಿಕನ್ ಕಬಾಬ್ ಪೌಡರ್ ಅಂತಿದೆ. ಹೋದ್ಸಲ ಇದೇ ಮಾಡಿ ಹಾಕಿದ್ರು, ತುಂಬ ಸಖತ್ತಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಕ್ಯೂಕಂಬರ್ ಜೊತೆ ಇಟ್ಕೊಂಡು ತಿನ್ಬೇಕು ಅನಿಸುತ್ತೆ. ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ಕೊತೀನಿ. ನಮ್ಮಮ್ಮ ಹಾಕ್ತಿದ್ದಾರೆ ಇವಾಗ, ರೆಡಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಮನೆಯಲ್ಲೇ ಟ್ರೈ ಮಾಡ್ತಾರೆ ಸಮ್ ಪೀಪಲ್. ಹೇಗಂತ ಗೊತ್ತಿಲ್ಲ ನನಗೆ. ಈ ಮಸಾಲ ಐಟಮ್ಸ್ ಎಲ್ಲ ಹೊರಗಡೆ ತೊಗೊಬಾರ್ದು ಅಂತ ಹೇಳ್ತಿದ್ರು ನನಗೆ. ಅಂದರೆ ಕೋರ್ಟಲ್ಲಿರೋ ಎಂಪ್ಲಾಯೀಸು ಈ ಥರ ಫ್ರೆಂಡ್ಸ್ ಆಗಿರೋರು ನಾವೇ ಮಾಡ್ಕೊಬೋದು, ಹೊರಗಿಂದ ತರಬೇಡ ಅಂತ. ಬಟ್ ನನಗೆ ಈ ಮಸಾಲ ಪೌಡರ್ ಎಲ್ಲ ಮಾಡೋಕ್ಕೆ ಗೊತ್ತಿಲ್ಲ, ಅದಕ್ಕೆ ನಾವು ಹೊರಗಿಂದನೇ ತರ್ತೀವಿ. ನಮ್ಮ ಮಮ್ಮಿ ನೋಡಿ ಇವಾಗ ಟರ್ಮರಿಕ್ ಪೌಡ್ರ್ ಹಾಕಿದ್ರು. ಆ ಕಬಾಬ್ ಪೌಡರ್ ಪ್ಲಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟರ್ಮರಿಕ್ ಪೌಡ್ರು ಮತ್ತು ಒಂದು ಎಗ್. ಹಬ್ಬ ನೋಡಿ, ಒಂದು ಎಗ್. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಚಿಕನ್ ಪೀಸ್ ತೆಗೆದು ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕಿಟ್ರೆ ಹಾಫ್ ಆನ್ ಅವರಲ್ಲಿ ತೆಗೆದು ಫ್ರೈ ಮಾಡ್ಬೋದು ಅಂದ್ಕೊತೀನಿ. ಅದಲ್ಲದೆ ಲೆಮನ್ ಹಾಕ್ಕೊತಿದ್ದಾರೆ ನಮ್ಮ ಮಮ್ಮಿ. ಲೆಮನ್ ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದ್ಕೊತೀನಿ. ಲೆಮನ್ ನೋಡಿ ಹಾಕ್ತಿದ್ದಾರೆ. ಬಿತ್ತು ಅದರೊಳಗೆ ಬಿತ್ತು. ಇವಾಗ ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಬೇಕು ಅನ್ಕೋತೀನಿ. ಮಮ್ಮಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಿದ್ದಾರೆ. ಚೆನ್ನಾಗಿ ಕಬಾಬ್ ಪೌಡರು, ಟರ್ಮರಿಕ್ ಪೌಡ್ರು, ದೆನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲೆಮನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಈ ಥರ ಬರಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ಕೊತೀನಿ. ಈ ಥರ ಚೆನ್ನಾಗಿ ಲಿವರ್ ಪೀಸ್ ನಮ್ಮಮ್ಮ ಕಬಾಬ್ಗೆ ಹಾಕೊಂತಾರಂತೆ. ಸೊ ಚೆನ್ನಾಗಿರುತ್ತೆ ಲಿವರ್ ಕಬಾಬ್ ಮಾಡಿದ್ರು. ಆ್ಯಕ್ಚುಲಿ ಹೊರಗಡೆ ಕಬಾಬ್ ಸಿಗುತ್ತೆ ಅಲ್ವಾ, ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನಮ್ಮಮ್ಮ ಬೇಡ ಅಂತಾರೆ. ನಾನು ತುಂಬ ಸಲ ಕೇಳಿದ್ದೀನಿ. ನಾನು ಒಂದು ಸಲ ಟ್ರೈ ಮಾಡಿದೆ, ಅದು ಚೆನ್ನಾಗಿರಲಿಲ್ಲ. ಕೆಟ್ಟೋಗಿರೋ ಚಿಕನ್ನ ಕಬಾಬ್ ಮಾಡಿ ಕೊಟ್ಟಂಗಿತ್ತು. ಸೊ ಅದಕ್ಕೆ ನಾನು ಟ್ರೈ ಮಾಡಿಲ್ಲ. ಒಂದು ಸಲ ಮಾಡಿದರೆ ಚೆನ್ನಾಗೇ ಇರಲಿಲ್ಲ. ನಮ್ಮ ಅಮ್ಮನ ಜೊತೆ ಯಾವಾಗ ಇಸ್ಕೊಂಡು ಬರಲ್ಲ ಅಂತ ಕೇಳಿದ್ರೆ ರೋಡ್ ಸೈಡಲ್ಲಿ ಅಲ್ಲಲ್ಲಿ ಕಬಾಬ್ ಸೇಲ್ ಮಾಡ್ತಿರ್ತಾರೆ, ಈ ಮೆಜೆಸ್ಟಿಕಲ್ಲೆಲ್ಲ. ತರೋಣ ಅಂತ ಹೇಳಿದರೆ ನಮ್ಮಮ್ಮ ಬೇಡ, ಮಾಡಿಕೊಡ್ತೀನಿ ಬಾ, ಹೆಲ್ದಿಯಾಗಿ ಮಾಡಿಕೊಡ್ತೀನಿ ಅಂತಂತಾರೆ. ಯಾವತ್ತಿದ್ರೂ ಹೆಲ್ದಿಯಾಗಿ ಮನೇಲಿ ಮಾಡೋದೇ ಒಳ್ಳೆಯದು. ಯಾಕಂದರೆ ಹೊರಗಡೆ ತಿಂದರೆ ಅಷ್ಟೇ ಸ್ಟಮಕ್ ಕೆಟ್ಟೋಗಿಬಿಡುತ್ತೆ. ಮತ್ತು ಅವರು ಚೆನ್ನಾಗಿ ಕ್ಲೀನಾಗೂ ಮಾಡಲ್ಲ, ಕ್ಲೀನಾಗೂ ಇಟ್ಕೊಳ್ಳಲ್ಲ, ಕ್ಲೀನಾಗೂ ಮಾಡಲ್ಲ. ಯಾವಾಗ ಕೆಟ್ಟೋಗಿರೋ ಚಿಕನ್ನೆಲ್ಲ ಮಾಡ್ತಾರೆ. ಅದ್ರ ಮನೇಲಿ ಬಂದು ಕ್ಲೀನಾಗಿ ಮಾಡ್ತೀವಿ ನೀಟಾಗಿ. ಸೊ ಅದು ತಿಂದರೆ ಏನು ಪ್ರಾಬ್ಲಮ್ಮೂ ಆಗಲ್ಲ. ಆ ಥರ ಕೆಟ್ಟೋಗಿರೋ ಚಿಕನ್ನ ತಿಂದರೆ ಹೆಲ್ತ್ ತುಂಬಾ ಕೆಟ್ಟೋಗುತ್ತೆ ಫ್ರೆಂಡ್ಸ್. ನೋಡಿ ನಮ್ಮಮ್ಮ ರೆಡಿ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ.
ಇವಾಗ ಮ್ಯಾರಿನೇಟ್ ಆಗೋಕ್ಕೆ ನಮ್ಮ ಮಮ್ಮಿ ಅದನ್ನು ತೆಗೆದು ಸೆಪ್ರೇಟಾಗಿ ಇಡ್ತಿದ್ದಾರೆ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಇದು ಕಬಾಬ್ಗೆ ಅದು ಚೆನ್ನಾಗಿ ಇದರ ಮಸಾಲದೊಳಗಡೆ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಅದೆಲ್ಲ. ಅದು ಮ್ಯಾರಿನೇಟಾಗಿ ಆಗೋಕ್ಕೆ ಸೆಪ್ರೇಟಾಗಿ ತೆಗೆದಿರ್ತಾರೆ ನಮ್ಮ ಮಮ್ಮಿ. ಮತ್ತು ಇವಾಗ ಚಿಕನ್ ಗ್ರೇವಿ ಮಾಡ್ತಾರೆ. ಇದು ಕಬಾಬಿಗೆ, ಇದು ಗ್ರೇವಿಗೆ ಎರಡು ನೋಡಿ ಎಷ್ಟು ಕ್ಲೀನ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಟಿದ್ದಾರೆ ನಮ್ಮ ಮಮ್ಮಿ. ಸೊ ಯಾವಾಗಲೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ಹೊರಗಡೆ ತಿನ್ನಬೇಡಿ, ತುಂಬ ಹೆಲ್ತ್ ಕೆಟ್ಟಾಗ್ಬಿಡುತ್ತೆ. ನಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ಹೇಳ್ತಿದ್ದೀನಿ. ನೋಡಿ ನಮ್ಮ ಮಮ್ಮಿ ಚಿಕನ್ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಚಿಕನ್ ಗ್ರೇವಿ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಮಮ್ಮಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ. ಟೊಮೆಟೊ ಆನಿಯನ್, ಚಿಲ್ಲೀಸ್ ಎಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ನಂಗೆ ಈ ಥರ ಮಿಕ್ಸಪ್ ಮಾಡೋದಂದರೆ ಇದೊಂದೇ ಪ್ರೊಸೆಸ್ ಇಷ್ಟ ನಂಗೆ, ಈ ಥರ ಮಿಕ್ಸಪ್ ಮಾಡೋಕ್ಕೆ ಅಷ್ಟೇ. ನೋಡಿ ನಿಮಗೂ ಈ ಥರ ಇಷ್ಟನಾ ಮಿಕ್ಸಪ್ ಮಾಡೋಕ್ಕೆ? ಆಹಾ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಇದು ಫ್ರೈ ಆಗುವಾಗಿದೆಯಲ್ಲ, ಸ್ಮೆಲ್ ಬರುತ್ತಲ್ಲ, ಸಖತ್ ಚೆನ್ನಾಗಿರುತ್ತೆ ಅದು. ಆ ಸ್ಮೆಲ್ಲು ನಂಗೆ ತುಂಬಾ ಇಷ್ಟ ನೋಡಿ, ಆ ಸ್ಮೆಲ್ಲು. ನಾನೇ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ. ಇಲ್ಲ ನಮ್ಮ ಮಮ್ಮಿ ಬಂದರು, ಅವರೇ ಮಾಡ್ತಾರಂತೆ. ಚಿಕನ್ ಹಾಕ್ಕೊತಿದ್ದಾರೆ. ಇದು ಜಸ್ಟ್ ಬೇಯೋಕ್ಕೆ ಮಾತ್ರ, ಮತ್ತು ಸೆಪ್ರೇಟಾಗಿ ಅವರು ಮಸಾಲೆ ಎಲ್ಲ ಮಾಡಿಕೊಂಡು ಮಾಡ್ತಾರೆ. ಇದು ಜಸ್ಟ್ ಫಸ್ಟು ಸ್ಟಾರ್ಟಿಂಗ್ ಬೇಯೋಕ್ಕೆ ಮಾತ್ರ. ಇದು ಇವಾಗ ಇದನ್ನು ಮಿಕ್ಸಪ್ ಮಾಡ್ಕೊಬೇಕು. ಮಮ್ಮಿ ಮಾಡ್ತಾರೆ ನೋಡಿ. ಮಿಕ್ಸಪ್ ನಲ್ಲ ಮಿಕ್ಸಪ್ ಮಮ್ಮಿ, ನಲ್ಲ ಮಿಕ್ಸಪ್. ನಮ್ಮ ಮಮ್ಮಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತಿದ್ದಾರೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಜಸ್ಟ್ ಬೆಂದಿರೋ ಚಿಕನ್ಗೆ ಚಿಕನ್ ಪೌಡ್ರ್, ಜಸ್ಟ್ ಚಿಕನ್ ಬೆಂದಿರುತ್ತಲ್ವ, ಆವಾಗ ಸ್ವಲ್ಪ ಸಾಲ್ಟು, ಟರ್ಮರಿಕ್ ಪೌಡ್ರು, ಸ್ವಲ್ಪ ಚಿಕನ್ ಪೌಡ್ರು ಹಾಕಿ ಬೇಯ್ತಿರುವಾಗ ನಮ್ಮ ಮಂಗ್ಳೂರಿಯನ್ಸ್ ಎಲ್ಲ ತಿಂತಾರೆ. ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತಂತೆ. ಬಟ್ ನನಗೆ ಆ ಟೇಸ್ಟ್ ಇಡ್ಸಲ್ಲ. ನಮ್ಮಮ್ಮ ಒಂದ್ಸಲ ಟ್ರೈ ಮಾಡೋಕ್ಕೆ ಕೊಟ್ಟಿದ್ರು, ನಂಗೆ ಇಡ್ಸಿಲ್ಲ. ನಾನು ಅದು ಟ್ರೈ ಮಾಡಲ್ಲ. ನಾನು ಚಿಕನ್ ಫುಲ್ ಬೆಂದಾದ್ಮೇಲೆ ಎಲ್ಲ ರೆಡಿ ಆದಮೇಲೆ ತಿಂತೀನಿ ಒಂದೇ ಸಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. 2 ಲೆಗ್ ಪೀಸೂ ಇದೆ, 2 ಲೆಗ್ ಪೀಸು ನನಗೇನೆ ಇದೆ. ನಮ್ಮ ಚಿಕನ್ ಕಬಾಬ್ಗೆ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ನಮ್ಮಮ್ಮ ಚಿಕನ್ನು ಅದೇ ಫ್ರೈ ಮಾಡಿದ್ರಲ್ಲ, ಟೊಮೆಟೊ ಆನಿಯನ್ ಚಿಲ್ಲಿ, ಅದಕ್ಕೆ ಚಿಕನ್ ಹಾಕ್ಬಿಟ್ಟು ಬೇಯಿಸೋಕ್ಕೆ ಟರ್ಮರಿಕ್ ಪೌಡ್ರ್ ಹಾಕಿ ಬೇಯಿಸೋಕೆ ಇಟ್ಟಿದ್ದಾರೆ. ನೋಡಿ ಇದು ಬೇಯೋಕ್ಕೆ ಸ್ವಲ್ಪ ಹೊತ್ತಾಗ್ಬೋದು, ಅದಕ್ಕೆ ನಾನು ಸ್ವಲ್ಪ ಪ್ಲಸ್ಸಲ್ಲಿ ಇರ್ತೀನಿ, ಫಾಸ್ಟಲ್ಲಿ ಇರ್ತೀನಿ. ಆವಾಗ ಬೇಗ ಬೆಂದ್ಬಿಡುತ್ತೆ. ಚಿಕನ್ನು ಬೇಗ ತಿನ್ನೋಕ್ಕೆ ರೆಡಿ ಆಗಿಬಿಡುತ್ತೆ ಚಿಕನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇದು ಚೆನ್ನಾಗಿ ಬೇಯಬೇಕು. ಪ್ಲಸ್ಸಲ್ಲಿ ಇಟ್ಟರೆ ಬೇಗ ಬೇಯುತ್ತೆ, ಅದೇ ಮೈನಸಲ್ಲಿ ಇಟ್ಟರೆ ಕಮ್ಮಿ ಸ್ಲೋ ನೋಡಿ. ಅದೇ ಪ್ಲಸ್ಸಲ್ಲಿ ಇಟ್ಟರೆ ಬೇಗ ಬೇಯುತ್ತೆ. ನಾನು ಪ್ಲಸ್ಸಲ್ಲಿ ಇರ್ತೀನಿ ಇವಾಗ. ಪ್ಲಸ್ಸಲ್ಲಿ ಇಟ್ಬಿಟ್ಟು ಚಿಕನ್ ಇವಾಗ ಬೇಯ್ತಿದೆ. ಸೊ ಇದನ್ನು ಕ್ಲೋಸ್ ಮಾಡಿರ್ತೀನಿ, ಸ್ವಲ್ಪ ಹೊತ್ತು ಬೇಯಲಿ. ಮಮ್ಮಿ ಕಟ್ ಮಾಡ್ತಾ ಇದ್ದಾರೆ ಇವಾಗ. ಇನ್ನು ಮೆಜೆಸ್ಟಿಕಲ್ಲಿ ಜಸ್ಟ್ 1 ಪೀಸಿಗೆ ಇದೆಯಲ್ಲ 20 ತೊಗೊಂಡ್ರು. ಅದೇ ಇವರು ಇವಾಗ 1 ಮ್ಯಾಂಗೋ ತಂದಿದ್ದಾರೆ. ಇದರ ಕಾಸ್ಟ್ ಬಂದು 20 ರೂಪೀಸ್ ಅಂತೆ. ಸೊ ಅದರಲ್ಲಿ ಗೊತ್ತಾಗೋದು ಬಿಸ್ನೆಸ್ ಮೈಂಡ್ ಹೆಂಗಿದೆ ಅಂತ. ಹೇಗೆ ಬೇಕಾದರೂ ಬಿಸ್ನೆಸ್ ಮಾಡ್ಬೋದು. ಮಾಡ್ತಿದ್ದಾರೆ, ಹಾಂ ಸರ್, ಕಟ್ ಮಾಡ್ತಿದ್ದಾರೆ ನೋಡಿ ನಮ್ಮ ಮಮ್ಮಿ. ಇದೇ ಜಸ್ಟ್ ಇಲ್ಲಿ ಸ್ಲೈಸ್ ಕಾಣಿಸಿದ್ದಿಲ್ಲ, ಈ ಜಸ್ಟ್ 1 ಸ್ಲೈಸ್ಗೆ ನಿನ್ನೆ 20 ರೂಪೀಸ್ ತೊಗೊಂಡ್ರು. ಬಟ್ ನಂಗೆ ಏನಾದರೂ ಶಾಕ್ ಆಗಿರೋದು, ನಮ್ಮಮ್ಮ ಇಟ್ಕೊಂಡು ಚೆನ್ನಾಗಿ ಬೈದ್ಬಿಟ್ರು. ಇವತ್ತು ಅವರು 20 ರೂಪೀಸ್ಗೆ 1 ಮ್ಯಾಂಗೋ ತಂದು ಕೊಟ್ಟಿದ್ದಾರೆ. ಆ ಥರ ತಿನ್ನೋಕೆ ಹೋಗ್ಬೇಡ, ನಾನೇ ರೆಡಿ ಮಾಡ್ಕೊಡ್ತೀನಿ ಅಂತ ನೋಡಿ ನಮ್ಮ ಮಮ್ಮಿ ಇವಾಗ ರೆಡಿ ಮಾಡಿಕೊಡ್ತಿದ್ದಾರೆ. ಮ್ಯಾಂಗೋ ಸ್ಲೈಸು. ಸೊ ಹೀಗೇ ಇತ್ತು ಫ್ರೆಂಡ್ಸ್ ನಿನ್ನೆ ಮೆಜೆಸ್ಟಿಕಲ್ಲಿ. ಜಸ್ಟ್ 1 ಸ್ಲೈಸು 20 ರೂಪೀಸು. ಅಂದರೆ 1 ಮ್ಯಾಂಗೋದಲ್ಲಿ 160, ಒಂದು 8 ಪೀಸ್ ಆದರೂ 160 ರೂಪೀಸ್ ಮಾಡ್ಕೊಬೋದು. ನೋಡಿ ಎಲ್ಲದರಲ್ಲೂ ಹೆಂಗೆ ಬಿಸ್ನೆಸ್ ಮಾಡ್ಕೊತಾರೆ ಅಂತ ಬಿಸ್ನೆಸ್ ಮೈಂಡ್ ನೋಡಿ. ಜಸ್ಟ್ 1 ಮ್ಯಾಂಗೋದಲ್ಲಿ 160 ರೂಪೀಸು. ಅದೇ 1 ಮ್ಯಾಂಗೋ 20 ರೂಪೀಸ್ಗೆ ನಮ್ಮ ಮಮ್ಮಿ ತಂದು ಕೊಟ್ಟರು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ.
ಹೆಂಗೆ ಸ್ಲೈಸ್ ಮಾಡ್ತಿದ್ದಾರೆ. ಇದಕ್ಕೆ ಇವಾಗ ಸಾಲ್ಟು ಸ್ವಲ್ಪ ಖಾರದ ಪೌಡ್ರು ಹಾಕಿ ತಿಂದರೆ ಅಪ್ಪ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಟೇಸ್ಟ್ ಹಿಡಿಸುತ್ತಾ? ನೋಡಿ ನಮ್ಮಮ್ಮ ರೆಡಿ ಮಾಡಿಕೊಡ್ತಿದ್ದಾರೆ ನನಗೆ. ಜಸ್ಟ್ 20 ರೂಪೀಸ್ ಮ್ಯಾಂಗೋ ಇದು, ನಮ್ಮ ಮಮ್ಮಿ ತಂದಿರೋದು. ಇದನ್ನು ಇವಾಗ ಕಟ್ ಮಾಡಿಬಿಟ್ಟು ಅದಕ್ಕೆ ಖಾರದ ಪೌಡ್ರು ಸಾಲ್ಟು ಹಾಕಿ ತಿಂದರೆ ಟೇಸ್ಟ್ ಹೇಳ್ಬೇಕಾ, ಚೆನ್ನಾಗಿರುತ್ತೆ. ನಮ್ಮಮ್ಮ ನೋಡಿ ಖಾರದ ಪೌಡ್ರ್ ಹಾಕ್ತಿದ್ದಾರೆ ಮತ್ತು ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಾರೆ. ಸಖತ್ ಟೇಸ್ಟ್ ಇರುತ್ತೆ ಗೊತ್ತಾ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೆ. ಅವು ನಂಗೆ ತುಂಬ ಇಷ್ಟ. ನಾನು ನಿನ್ನೆಯಿಂದ ಇದ್ರ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ನಮ್ಮಮ್ಮ ಇವತ್ತು ಮನೆಯಲ್ಲೇ ತಂದು ರೆಡಿ ಮಾಡಿಕೊಡ್ತಿದ್ದಾರೆ ನನಗೆ. ಇದು ಮ್ಯಾಂಗೋ ಕಟ್ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಸಾಲ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ತಿಂದರೆ ಅಷ್ಟಕ್ಕತ್ತಿರುತ್ತೆ. ನಾನು ಹೇಳಿದ್ನಲ್ವ, ಜಸ್ಟ್ ಒಂದು ಸ್ಲೈಸು ಮೆಜೆಸ್ಟಿಕಲ್ಲಿ 20 ರೂಪೀಗೆ ಸೇಲ್ ಮಾಡ್ತಿದ್ರಂತ. ಇಸ್ಕೊಂಡು ಬಂದೆ, ನಾನು ಟ್ರೈ ಮಾಡಿದೆ ನಿನ್ನೆ, ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ನಮ್ಮ ಮಮ್ಮಿ ಹೇಳ್ದಕ್ಕೆ ಇವತ್ತು ಜಸ್ಟ್ 1 ಮ್ಯಾಂಗೋ 20 ರೂಪೀಸ್ಗೆ ತೊಗೊಂಡು ಬಂದಿದ್ದಾರೆ. ಕೊಂಚ ಸ್ಲೈಸ್ ನಮ್ಮ ಮಮ್ಮಿ ಇವಾಗ ಕೊಂಚ ನಿಕ್ಕಿ ಕೊಂಚ ಕಡ ಎಲ್ಲ ಇವಾಗ ಸಾಲ್ಟ್ ಹಾಕ್ತಿದ್ದಾರೆ. ಸಾಕು. ಹಾಂ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ರೆಡಿ ಟು ಸರ್ವ್. ಮ್ಯಾಂಗೋ ಲವರ್ ಯಾರಾದ್ರೂ ಇದ್ದೀರಾ? ನಿಮ್ಗೆ ಇದು ಇಷ್ಟ ಆಗುತ್ತಾ? ಜಾಸ್ತಿ ಮ್ಯಾಂಗೋ ಅಂತ ತಿನ್ನೋದು ಈ ಕೇರಳದವ್ರಲ್ವಾ, ಜಾಸ್ತಿ ತುಂಬ ಲೈಕ್ ಮಾಡಿ ತಿಂತಾರಲ್ವಾ. ಸೊ ಇವತ್ತು ನಾವು ಟ್ರೈ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಫ್ರೆಂಡ್ಸ್ ನೋಡಿ ಮ್ಯಾಂಗೋ ಇಷ್ಟು ಸಖತ್ತಾಗಿದೆ ಅಂತ ಇವಾಗ ಟ್ರೈ ಮಾಡ್ತೀನಿ. ನನಗೆ ಇದು ತುಂಬಾ ಇಷ್ಟ. ನೋಡಿದ್ರಾ, ತುಂಬಾ ಇಷ್ಟ. ತುಂಬ ಸಖತ್ತಾಗಿದೆ. ಉಪ್ಪು ಖಾರ ಮ್ಯಾಂಗೋ ಎಲ್ಲನೂ. ನಿಮಗೂ ಈ ಥರ ಮ್ಯಾಂಗೋ ತಿನ್ನೋಕೆ ಇಷ್ಟನಾ? ಈ ಸಾಲ್ಟು ಖಾರದ ಪೌಡ್ರ್ ಹಾಕ್ಕೊಂಡು ನಂತರನೇ ಚಿಕನ್ ಬೆಂದಿದೆ, ಬೇಯ್ತಾ ಇದೆ. ಸೊ ಅದನ್ನು ಇವಾಗ ಮಿಕ್ಸಪ್ ಮಾಡಬೇಕು. ನಮ್ಮಮ್ಮ ಮಿಕ್ಸಪ್ ಮಾಡ್ತಾರೆ ಚೆನ್ನಾಗಿ. ಸ್ವಲ್ಪ ಬೇಯಬೇಕಂತೆ. ಸೊ ಅವರು ಮಿಕ್ಸಪ್ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ಚಿಕನ್ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ರೆಡಿ ಮಾಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಅವಾಗ ಬೇಯಕ್ಕೆ ಇಟ್ಟಿದ್ವಲ್ವಾ, ಇವಾಗ ಬೆಂದಿದೆ ನೋಡಿ. ಆ್ಯಕ್ಚುಲಿ ನಾನು ಮ್ಯಾಂಗೋ ತಿನ್ನ ಬಾಯೆಲ್ಲ ತುಂಬ ಖಾರ. ಇವಾಗ ಲೆಮನ್ ಹಾಕ್ತಿದ್ದಾರೆ. ಲೆಮನ್ ಸೀಡ್ ಅದರೊಳಗೇ ಬಿದ್ದುಬಿಡ್ತು ನೋಡಿ. ಎಷ್ಟು ಚಿಕನ್ ಇತ್ತು ಹಾಕುವಾಗ, ಇವಾಗೆಲ್ಲ ಬೆಂದು ಕಮ್ಮಿ ಆಗಿದೆ. ಈ ಚಿಕನ್ ಪೌಡ್ರ್ ನೋಡಿದ್ರಾ? ಇವಾಗ ಈ ಚಿಕನ್ ಪೌಡ್ರ್ ಹಾಕ್ತಾರೆ ನೋಡಿ. ಈ ಚಿಕನ್ ಪೌಡ್ರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಈ ಚಿಕನ್ ಮಸಾಲ ಸಖತ್ತಾಗಿದೆ. ನಮ್ಮ ಸೈಡಲ್ಲಿ ಮಂಗಳೂರಲ್ಲಿ ರೆಡ್ ಕೋಳಿ ಸಿಗುತ್ತೆ. ಇದ್ರ ಮೀಟು ಮಾಡ್ತಾರೆ. ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಇದ್ರ ಮೀಟು ಮಾಡ್ತಾರೆ. ಅಂದರೆ ಇದ್ರ ಮೀಟು ನಾನು ಕಮ್ಮಿ ತಿಂದಿರೋದು, ಬಟ್ ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿ ಇವಾಗ ಚಿಕನ್ ಮಸಾಲ ಹಾಕ್ತಿದ್ದಾರೆ. ಇದು ಬೆಂದಿದೆ ಅಲ್ವಾ, ಸೊ ಚಿಕನ್ ಮಸಾಲ ಹಾಕ್ತಿದ್ದಾರೆ. 2 ಪ್ಯಾಕೆಟ್ ಹಾಕ್ತಾರೆ ಅನ್ಕೊತೀನಿ. ಇವಾಗ 1 ಪ್ಯಾಕೆಟ್ ಹಾಕಿದ್ರು, ಇನ್ನೊಂದು ಪ್ಯಾಕೆಟ್ ಹಾಕ್ಕೊತಿದ್ದಾರೆ. ಅದರಲ್ಲೇ ಹಾಕ್ಕೊಂಡು ಮಿಕ್ಸಪ್ ಮಾಡ್ತಾರೆ. ಮಿಕ್ಸಪ್ ಮಾಡಿಬಿಟ್ಟು ಕೊರಿಯಂಡರ್ ಪೌಡರ್ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು, ಸ್ವಲ್ಪ ಕೊರಿಯಂಡರ್ ಪೌಡರ್, ಸ್ವಲ್ಪ ಶುಂಠಿ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದ್ಕೊತೀನಿ. ನೋಡಿ ಅಮ್ಮಮ್ಮ ಮಿಕ್ಸ್ ಮಾಡ್ಕೊತಿದ್ದಾರೆ. ಇವಾಗ ಮಿಕ್ಸ್ ಮಾಡ್ಕೊತಿದ್ದಾರೆ. ಲೆಗ್ ಪೀಸ್ ತಿನ್ನೋಕ್ಕೆ ಯಾರೆಲ್ಲ ರೆಡಿಯಾಗಿದ್ದೀರಾ? ಯಾರಿಗೆ ಚಿಕನಲ್ಲಿ ಲೆಗ್ ಪೀಸ್ ಇದ್ದರೆ ತುಂಬ ಖುಷಿ ಆಗುತ್ತೆ. ಹಂಗಂತೂ ಲೆಗ್ ಪೀಸ್ ಇದ್ದರೆ ತುಂಬಾ ಖುಷಿ ಆಗುತ್ತೆ ಚಿಕನಲ್ಲಿ. ಅದು ನನಗೇನೆ ಸಿಕ್ಕಿದ್ರೆ ಮತ್ತೆ ತುಂಬ ಖುಷಿ ಆಗಿಬಿಡುತ್ತೆ. ಅದಕ್ಕೆ ಇಟ್ಟಿದ್ದಾರೆ, ಅದು ಮ್ಯಾರಿನೇಟ್ ಆಗ್ತಿದೆ. ಅದು ಮ್ಯಾರಿನೇಟ್ ಆಗ್ತಾನೆ ಇರಲಿ. ಇದರ ನೆಕ್ಸ್ಟ್ ಪ್ರೊಸೀಜರ್ ಬಂದು ನಮ್ಮಮ್ಮ ಕಬಾಬ್ ಮಾಡ್ತಾರೆ.
ಸ್ಲೈಸ್ ಇದೆ, ಇದು ತಿಂದ್ಬಿಡ್ತೀನಿ. ತುಂಬ ಖಾರ ಇದೆ, ಅದಕ್ಕೆ ತಿಂತಾ ನೋಡಿ ಫ್ರೆಂಡ್ಸ್. ನಮ್ಮ ಅಮ್ಮ ಮಿಕ್ಸ್ ಮಾಡ್ಕೊತಿದ್ದಾರೆ ಇವಾಗೆಲ್ಲನೂ. ಅವ್ರ ನಾನು ಮ್ಯಾಂಗೋ ತಿಂತಿದ್ದೀನಿ ನೋಡಿ. ಇದು ಲಾಸ್ಟ್ ಪೀಸು, ಇದು ಖಾಲಿ ಮಾಡಿದರೆ ಮುಗೀತು. ನೆಕ್ಸ್ಟು ಯಾವಾಗ ಮಾಡ್ಕೊಡ್ತಾರೆ ಆವಾಗ ತಿನ್ನೋದಷ್ಟೇ. ನೋಡಿ ನಮ್ಮಮ್ಮ ಮುಸ್ಲಕ್ ಮಾಡ್ಕೊತಿದ್ದಾರೆ. ನೋಡಿ ಫ್ರೆಂಡ್ಸ್, ಚಿಕನ್ ರೆಡಿ ಆಗ್ತಿದೆಯಾ. ಇದರಲ್ಲಿ ಎಗ್ಗು ಮಿಕ್ಸ್ ಮಾಡೋಕ್ಕೆ ನಾನು ಮರೆತುಬಿಟ್ಟೆ. ಇಲ್ಲದೆ ಚಿಕನ್ ಬೇಯಲ್ಲಿ ಯಾವಾಗಲೂ ಎಗ್ಗಿದ್ರೆ ಚೆನ್ನಾಗಿರುತ್ತೆ. ನನಗೆ ಇವತ್ತು ಮರೆತುಬಿಟ್ಟೆ ನಾನು ವಿಡಿಯೋ ಮಾಡಿಕೊಂಡು. ಅಮ್ಮ ಚೆನ್ನಾಗಿದೆ ಅಂತ ನೋಡೋಕ್ಕೆ ಒಂದು ಪೀಸ್ ಹಾಕ್ಕೊಡ್ತಿದ್ದಾರೆ ನನಗೆ. ಟೇಸ್ಟ್ ಮಾಡು ಚೆನ್ನಾಗಿದೆಯಾ ಅಂತ. ಜಸ್ಟ್ ಒನ್ ಪೀಸ್ ನೋಡಿ ಇವಾಗ ಪೀಸ್ ಹಾಕ್ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ ಬೆಂದಿರೋ ಚಿಕನ್ನು. ಇವಾಗ ಟೇಸ್ಟ್ ಮಾಡಬೇಕಂತೆ. ಇದು ಸಖತ್ ಬಿಸಿಯಾಗಿದೆ. ಇವಾಗ ಇದಂತ ನನ್ನ ಬಾಯಲ್ಲಿ ಹಾಕಿದರೆ ಅಷ್ಟೇ, ಮತ್ತು ಯಾವುದು ಟೇಸ್ಟ್ ಮಾಡೋಕ್ಕಾಗಲ್ಲ. ಹಾಗೆ ಸ್ವಲ್ಪ ಆರ್ಲಿ ಅಂತ ನಾನೇ ವೆಯ್ಟ್ ಮಾಡ್ತೀನಿ. ಆರ್ತಾ ಇದೆ ಫ್ರೆಂಡ್ಸ್, ಆರ್ಲಿ ಅಂದರೆ ಟೇಸ್ಟ್ ಮಾಡ್ತೀನಿ ನಾನು. ಇವಾಗ ನಮ್ಮಮ್ಮ ಬಂದು ಮ್ಯಾರಿನೇಟ್ ಆಗಿರೋ ಚಿಕನ್ನ ಕಬಾಬ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಮಮ್ಮಿ ರೆಡಿಯಾಗಿದ್ದಾರೆ ಫ್ರೆಂಡ್ಸ್. ನೋಡಿ ಆಯಿಲ್ ಹಾಕ್ಕೊಂಡಿದ್ದಾರೆ. ಇವಾಗ ಚಿಕನ್ ಟೇಸ್ಟ್ ಮಾಡೋಕ್ಕೆ ಬೇರೆ ಕೊಟ್ಟಿದ್ದಾರೆ. ತುಂಬ ಬಿಸಿಯಾಗಿದೆ. ಮ್ಯಾರಿನೇಟ್ ಆಗಿರೋ ಚಿಕನ್ನ ಇವಾಗ ಇದ್ರೊಳಗೆ ಬಿಡ್ತಾರೆ ಕಬಾಬ್ ಮಾಡೋಕ್ಕೆ. ಅಮ್ಮ ಟೇಸ್ಟ್ ಮಾಡೋಣ ಅಂದರೆ ಸಖತ್ ಬಿಸಿಯಾಗಿದೆ ನೋಡಿ. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಟೇಸ್ಟ್ ಮಾಡೋಕ್ಕೆ ಇದೊಂದು ಪೀಸ್ ಕೊಟ್ಟವ್ರೆ. ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ಅಮ್ಮ ಹೆವಿ ಬಿಸಿ ಇದೆ, ಸುಟ್ಟೋಗ್ಬಿಟ್ಟು. ಅದೇ ಬಿಸಿ ಅಂದ್ಕೊಂಡೆ, ಆದರೂ ಟೇಸ್ಟ್ ಮಾಡೋಕ್ಕೆ ಹೋದೆ, ಹೆವಿ ಬಿಸಿ ಆಗಿಬಿಟ್ಟು. ನೋಡಿ ನಮ್ಮಮ್ಮ ಒಂದೊಂದೇ ಕಬಾಬ್ ಪೀಸ್ನ ಬಿಡ್ತಾ ಇದ್ದಾರೆ. ಆಲಲ್ಲಿ ಹತ್ರ ಹೋಗೋಕ್ಕೆ ನಂಗೆ ಭಯ. ಬಿಕಾಸ್ ಅದು ನೋಡಿ ಫುಲ್ಲು ಮೇಲೆ ಆಯಿಲ್ ಬಂದು ನಮ್ಮ ಮೇಲೇ ಬಿದ್ದುಬಿಡುತ್ತೆ. ಅದಕ್ಕೆ ನಂಗೆ ಭಯ. ಅದಕ್ಕೆ ನೋಡಿ ತುಂಬ ಡೇಂಜರ್ ಕಬಾಬ್ ಮಾಡೋದು. ಫುಲ್ಲು ಮೈ ಮೇಲೆಲ್ಲ ಇದಾಗ್ಬಿಡುತ್ತೆ. ಏನಂತಾರೆ ಅಂತಲೇ ಗೊತ್ತಿಲ್ಲ. ಮೈ ಮೇಲೆಲ್ಲ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ತುಂಬ ಡೇಂಜರ್. ದೂರ ನಿಂತ್ಕೊಂಡೆ ಇದೆಲ್ಲ ಇದು ಮಾಡಬೇಕು. ನೋಡಿ ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ನಮ್ಮ ಮಮ್ಮಿ ಕಬಾಬ್ ಮಾಡ್ತಿದ್ದಾರೆ ಅಂತ. ಅಂದರೆ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಬಾಬ್ ಪೌಡ್ರ್ ಸಕ್ಕತ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಕಬಾಬ್ ಮಾಡ್ತಿದ್ದಾರೆ ಇವಾಗ ನಮ್ಮ ಮಮ್ಮಿ. ನಾವು ಈ ಚಿಕನ್ ಪೀಸ್ನ ಟ್ರೈ ಮಾಡೋಣ. ಇನ್ನೂ ಸಖತ್ ಬಿಸಿ ಇದೆ. ಒಂದು ನಮ್ಮ ಮಮ್ಮಿ ಟ್ರೈ ಮಾಡ್ತಿದ್ದಾರೆ. ಮಮ್ಮಿಗೆ ತುಂಬ ನಾಚಿಕೆ ಆಗೋಯ್ತು ಚೆನ್ನಾಗಿದೆ ಅಂತೆ. ನೋಡಿ ಇಲ್ಲಿ ಚಿಕನ್ ಕಬಾಬ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಬೇಯಬೇಕು. ಮತ್ತು ಅದನ್ನು ಟರ್ನ್ ಮಾಡಿ ಹಾಕ್ತಾರೆ, ಮತ್ತು ಚೆನ್ನಾಗಿ ಬೇಯಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಚಿಕನ್ ಕಬಾಬ್ ಇವತ್ತು. ದಟ್ ಮೀನ್ಸ್ ಪೌಡರ್ ಬಂದು ಚೆನ್ನಾಗಿದೆ ಅಂದ್ಕೊತೀನಿ, ಮತ್ತು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂದ್ಕೊತೀನಿ. ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಿದ್ರೆ ಮಾತ್ರ ಇಷ್ಟು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ ಅದು. ಬಟ್ ಇವತ್ತು ಮ್ಯಾರಿನೇಟ್ ಆಗಿದೆ, ಅದಕ್ಕೆ ಇಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಮಮ್ಮಿ ಕಬಾಬ್ ಮಾಡ್ತಿದ್ದಾರೆ. ಇವಾಗ ಇದು ಟರ್ನ್. ಅಮ್ಮ ಇದು ಡೇಂಜರ್ ನೋಡಿ. ಆಯಿಲ್ ಸ್ಪ್ರೆಡ್ ಆಗಿಬಿಡುತ್ತೆ ಹತ್ರ ನಿಂತು. ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದಟ್ ಮೀನ್ಸ್ ಏನಂದರೆ ಇದು ಚೆನ್ನಾಗಿ ಬಂದು ಮ್ಯಾರಿನೇಟ್ ಆಗಿದೆ ಇವಾಗ. ಅಂದರೆ ಮಾತ್ರ ಈ ಥರ ಕಲರ್ಫುಲ್ಲಾಗಿ ಬರುತ್ತೆ. ಮ್ಯಾರಿನೇಟ್ ಆಗಿದ್ದರೆ ಮಾತ್ರ, ಇಲ್ಲಾಂದರೆ ಈ ಥರ ಕಲರ್ಫುಲ್ ಆಗಿ ಬರಲ್ಲ. ನಮ್ಮಮ್ಮ ಎಲ್ಲ ಟ್ರೈ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದು ಬೇಯ್ತಾನೆ ಇರಲಿ, ನಮ್ಮಮ್ಮ ಟರ್ನ್ ಮಾಡ್ತಿರ್ತಾರೆ. ನೋಡಿ ನಮ್ಮಮ್ಮ ಸೀರಿಯಸ್ ಆಗಿ ಕುಕ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಕಬಾಬ್ ಅಂತ. ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ಇದು ಏನಂದರೆ ಒಂದು ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರಬೇಕಂದ್ರೆ ಒಂದು ಚೆನ್ನಾಗಿ ಮ್ಯಾರಿನೇಟ್ ಆಗಿರಬೇಕು, ಇನ್ನೊಂದು ಆ ಪೌಡರ್ ಬಂದು ಚೆನ್ನಾಗಿರಬೇಕು, ಚೆನ್ನಾಗಿ ಅದಕ್ಕೆ ಸೆಟ್ ಆಗಿರಬೇಕು. ಅವಾಗ ಮಾತ್ರ ಈ ಥರ ಕಲರ್ಫುಲ್ಲಾಗಿ ಕಬಾಬ್ ರೆಡಿ ಆಗೋಕ್ಕೆ ಸಾಧ್ಯ. ಇದಕ್ಕೆ ನಮ್ಮಮ್ಮ ಅನ್ನೋದು ಯಾವಾಗಲೂ ಹೊರಗಡೆ ತಿನ್ಬೇಡ ನಾನೇ ಮಾಡ್ಕೊಡ್ತೀನಿ ಅಂತ. ನೋಡಿ ಇವಾಗ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಷ್ಟು ಇದ್ದಾಗ ಯಾಕೆ ಹೊರಗಡೆ ಬೇಕು, ಇದೇ ತಿಂದರೆ ಆಯ್ತಲ್ವ. ಮಾಡೋಣ ಆರೋಗಿದೆ ಫ್ರೆಂಡ್ಸ್. ಇವಾಗ ನಾನು ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್ನು. ನಾನಿಲ್ಲಿ ಚಿಕನ್ ಪೀಸ್ ತಿಂತಾ ಇದ್ದೀನಿ.
ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಚೆನ್ನಾಗಿದ್ದಾಗ ಔಟ್ಸೈಡ್ ನಾನು ಯಾಕೆ ತಿನ್ನಲಿ, ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡಿಕೊಟ್ಟಾಗ ನೋಡಿ ಇದೇ ತಿಂತೀನಿ. ನನಗೆ ಇದು ಬೋನು ಸಖತ್ ಇಷ್ಟ, ನಾನು ತಿಂತೀನಿ. ಕಲರ್ಫುಲ್ ಆಗಿರೋ ಕಬಾಬ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಚೆನ್ನಾಗಿ ಬಂದಿದೆಲ್ಲ. ಇದು ಬ್ರೌನ್ ಕಲರ್ ಆದರೆ ಬೆಂದಿದೆ ಅಂತ ಅರ್ಥ ಅಂತೆ. ನೋಡಿ ಈ ಥರ ಬ್ರೌನ್ ಆಗಬೇಕು. ಆಗ ಆರೆಂಜ್ ಕಲರಲ್ಲಿತ್ತು, ಈ ಥರ ಬ್ರೌನ್ ಆದರೆ ಅದು ಬೆಂದಿದೆ ಅಂತ ಅರ್ಥ. ನೋಡಿ ಮಮ್ಮಿ ಮಾಡ್ತಿದ್ದಾರೆ ಚಿಕನ್ ಕಬಾಬ್. ಬ್ರೌನ್ ಕಲರ್ ಬಂದಿದೆ, ಸೊ ಇವಾಗ ಬೆಂದಿದೆ ಅಂತ ಅರ್ಥ ಅಂತೆ ನಮ್ಮ ಮಮ್ಮಿ ಅಂದರು. ನಿಮಗೂ ಈ ಥರ ಐಡಿಯಾ ಇದೆಯಾ, ಈ ಥರ ಯಾವಾಗ ಚಿಕನ್ ಬೇಯುತ್ತೆ, ಯಾವಾಗ ಕಲರ್ ಚೇಂಜ್ ಆದರೆ ಚಿಕನ್ ಬೇಯುತ್ತೆ ಅಂತ ನಮ್ಮಮ್ಮ ಕಬಾಬ್ ಇವಾಗ ರೆಡಿ ಮಾಡ್ತಿದ್ದಾರೆ. ರೆಡಿ ಆಗ್ತಿದೆ ಆ್ಯಕ್ಚುಲಿ. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂದ್ಕೊತೀನಿ. ನೋಡಿ ಅದರಲ್ಲಿ ಇನ್ನೂ ಇಷ್ಟು ಇದೆ, ಇದರಲ್ಲಿ ಲಿವರ್ ಕೂಡ ಇದೆ, ಲಿವರು ಮಾಡ್ತಾರೆ ನಮ್ಮಮ್ಮ. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಅಂತ. ಇದೆ ನಾನು ಗ್ರೇವಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಆನಿಯನ್ ಇದೆ ಅಲ್ವಾ ನನಗೆ ಇಷ್ಟ ತಿನ್ನೋಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮ ಚಿಕನ್ ಕಬಾಬ್ ಇವಾಗ ರೆಡಿಯಾಗಿದೆ. ನಮ್ಮ ಮಮ್ಮಿ ಇವಾಗ ನಾನು ತೆಗಿತಾರೆ ಅಂದ್ಕೊತೀನಿ. ತೆಗಿತೀರಾ? ಇಲ್ಲ ಅಂತೆ, ಬೇಯಬೇಕಂತೆ. ಸ್ವಲ್ಪ ಬೇಯಬೇಕಂತಿದ್ದಾರೆ. ಬೆಂದಾದ್ಮೇಲೆ ಅವರು ಸೆಪ್ರೇಟ್ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಲ್ವಾ. ಆರೆಂಜ್ ಕಲರಲ್ಲಿ ಇದ್ದಿದ್ದು ಕಬಾಬ್ ಇವಾಗ ನೋಡಿ ಬ್ರೌನ್ ಕಲರ್ ಬಂದಿದೆ. ಅಷ್ಟು ಚೆನ್ನಾಗಿದೆ. ಬ್ರೌನ್ ಕಲರಲ್ಲಿ ಇದೆ, ಬ್ರೌನ್ ಕಲರ್. ಯಾವ ಪೌಡ್ರ್ ಹಾಕಿಲ್ಲ, ಜಸ್ಟ್ ಕಬಾಬ್ ಪೌಡ್ರ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಫ್ರೆಂಡ್ಸ್, ಚಿಕನ್ ಕಬಾಬ್ ರೆಡಿ ಆಗ್ತಿದೆ. ನಮ್ಮಮ್ಮ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿ ಆಗಿದೆ. ಒಂದು ಕೈ ಹಾಕಿ ಒಂದು ಎತ್ತು ತಿನ್ಬೇಕಾ? ಟಚ್ ಮಾಡ್ತೀನಿ ನೋಡಿ. ನಾನು ಟಚ್ ಮಾಡಿದ್ದೀನಿ, ನನಗೆ ಹಾಟೇ ಅನ್ನಿಸ್ತಿಲ್ಲ. ಸುಮ್ಮನೆ ದೂರದಿಂದ ಟಚ್ ಮಾಡ್ತಿದ್ದೆ, ಹಂಗೆ ಕಾಣಿಸ್ತಿತ್ತು ಅಷ್ಟೇ. ಬಟ್ ನೋಡಿ ಇವಾಗ ಇದು ಬ್ರೌನ್ ಕಲರ್ ಆಗಿದೆ ಅಂದರೆ ಇದು ಬೆಂದಿದೆ ಅಂತ ಅರ್ಥ. ಸೊ ಇವಾಗ ಇದನ್ನು ತೆಗೆದು ನಾವು ಟೇಸ್ಟ್ ಮಾಡ್ಬೋದು, ತಿನ್ಬೋದು. ಬನ್ನಿ, ನಮ್ಮಮ್ಮ ಇವಾಗ ತೆಗಿತಾರೆ ಅನಿಸುತ್ತೆ, ನೋಡೋಣ. ನಮ್ಮಮ್ಮ ತೆಗಿತಿದ್ದಾರೆ ನೋಡಿ. ಕಬಾಬ್ ರೆಡಿ. ನಿಮ್ಮ ಮನೆಯಲ್ಲಿ ಇವತ್ತು ಸಂಡೇ ಸ್ಪೆಷಲ್ ಏನು ಫ್ರೆಂಡ್ಸ್ ಕಮೆಂಟ್ ಮಾಡಿ. ನೋಡಿ ನಮ್ಮ ಮನೇಲಿ ಇವತ್ತು ಚಿಕನ್ ರೆಡಿ ಆಗಿದೆ. ನಮ್ಮಮ್ಮ ಚಿಕನ್ ಗ್ರೇವಿ ಮಾಡಿದ್ದಾರೆ, ಚಿಕನ್ ಕಬಾಬ್ ಮಾಡಿದ್ದಾರೆ. ನೋಡಿ ಇನ್ನೂ ಇಷ್ಟು ಇದೆ, ಅದು ಮಾಡಿ ಮುಗಿಸ್ತಾರೆ. ಇಷ್ಟು ಆದರೆ ಎಲ್ಲ ಫಿನಿಶ್ ಆಗುತ್ತೆ ನೋಡಿ. ಮಾಡ್ತಿದ್ದಾರೆ. ಇನ್ನು ಇಷ್ಟೇ ಇರೋದು. ಅದು ನೋಡಿ ಒಂದು ಲಿವರ್ ಪೀಸ್ ಇದೆ, ಅದು ಅವರು ಅದರಲ್ಲೇ ಹಾಕ್ತಾರೆ. ಇಷ್ಟೇ ಆಯಿತು. ಕತ್ತಮ್ ಇಷ್ಟೇ ಮುಗೀತು. ಇದು ಲಾಸ್ಟ್ ಲಿವರ್ ಪೀಸು. ಇಷ್ಟು ಹಾಕಿದರೆ ಆಯಿತು ನೋಡಿ, ಮುಗೀತು. ಎರಡೇ ರೌಂಡು ಕಬಾಬ್ ಮುಗೀತು. ಇದು ಆಲ್ರೆಡಿ ಆಗಿರೋದು, ಇದು ರೆಡಿ ಮಾಡ್ತಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಬೇಯ್ತಿದೆ, ಹತ್ರ ಹೋಗೋಕ್ಕೆ ಭಯ. ಅಂದರೆ ಮೇಲೆ ಆಯಿಲ್ ಏನಾದರೂ ಇದಾಗಿಬಿಟ್ರೆ ಅಂತ ನಂಗೆ ಭಯ ಅಷ್ಟೇ. ಬಟ್ ಇಲ್ಲಿ ನೋಡಿ ಚಿಕನ್ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಚಿಕನ್ ಕಬಾಬ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ನೋಡಿ ಆರೆಂಜ್ ಕಲರಲ್ಲಿ ಇದ್ದಿದ್ದು ಬೆಂದಾಗ ಬ್ರೌನ್ ಕಲರ್ಗೆ ಬಂದುಬಿಡುತ್ತೆ. ಇವಾಗ ಬ್ರೌನ್ ಕಲರಲ್ಲಿದ್ದಾಗ ಅದು ಬೆಂದಿದೆ ಅಂತ ಅರ್ಥ. ಆರೆಂಜಲ್ಲಿ ಇದ್ದಿರೋದು ಬ್ರೌನ್. ಇವಾಗ ಟೇಸ್ಟ್ ಮಾಡ್ತೀನಿ ನಾನು. ಅದು ಆ್ಯಕ್ಚುಲಿ ಬಿಸಿಯಾಗಿರ್ಬೋದು ಅಂತ ಅಂದ್ಕೊತೀನಿ. ಇಲ್ಲ, ಬಿಸಿಯಾಗಿದೆ. ಬಿಸಿಯಾಗಿದೆ, ಸಖತ್ ಬಿಸಿಯಾಗಿದೆ. ಅಯ್ಯಪ್ಪ, ಸಖತ್ ಬಿಸಿ.
ಸಕ್ಕತ್ತಿದೆ ನೋಡಿ, ಸಕ್ಕತ್ತಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ನೋಡಿ. ನಾವು ಸಾಲ್ಟೇ ಹಾಕಿಲ್ಲ, ಬಟ್ ಅದರಲ್ಲಿ ಪೌಡ್ರಲ್ಲಿ ಸಾಲ್ಟ್ ಇತ್ತಲ್ವಾ, ಸೊ ಸ್ವಲ್ಪ ಜಾಸ್ತಿ ಏನೋ ಅನ್ನಿಸ್ತಿದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಪರವಾಗಿಲ್ಲ, ಕರೆಕ್ಟಾಗಿದೆ. ಸಕ್ಕತ್ ಟೇಸ್ಟಿ, ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಬೇಯ್ತಿದೆ. ಅದ್ರ ಮೇಲೆ ಚಿಕನ್ ಪೀಸ್ ಫ್ರೈ ಮಾಡಿದೆ ನಾನು. ನೋಡಿ, ಹೋಗ್ತಿದೆ. ದಟ್ ಮೀನ್ಸ್ ಅಷ್ಟು ಬಿಸಿ, ಎಷ್ಟು ಬಿಸಿ ಇದೆ ನೋಡಿ, ಅಷ್ಟು ಬಿಸಿ. ಇಷ್ಟು ಬೇಯಿದ್ರೆ ಕೆಲಸ ಆಯಿತು ಅಂತ ನೋಡಿ. ಚೆನ್ನಾಗಿದೆ. ನೋಡಿ, ಬೆಂದಿದೆ ಚಿಕನ್ ಚೆನ್ನಾಗಿ. ನೋಡಿದರೆ ಹೆವಿ ಮೋಡಾಗಿದೆ ನೋಡಿ. ನಾನಾದರೂ ಚಿಕನ್ ಪೀಸ್ ಇಟ್ಕೊಂಡು ತಿಂತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಮೋಡಾಗಿದೆ, ಬೆಳಗ್ಗೆ ಅಲ್ಲ 12 o'clock ಆಗಿದೆ ಇವಾಗ. ನೋಡಿ ಹೆಂಗೆ ಮೋಡಾಗಿದೆ ಅಂದರೆ ಇವತ್ತು ಮಳೆ ಬರ್ಬೋದು ಅಂದ್ಕೊತೀನಿ. ನೋಡಿ, ನಮ್ಮಮ್ಮ ಚಿಕನ್ ಕಬಾಬ್ ಮಾಡ್ತಿದ್ದಾರೆ ಇನ್ನೊಂದು ರೌಂಡು. ಸೊ ಇಷ್ಟು ಬೆಂದರೂ ಆಯಿತು, ನಮ್ಮ ಕೆಲಸ ಮುಗಿತು ಅಂತ ಇದ್ದಾರೆ. ನೋಡಿ, ಆರೆಂಜ್ ಕಲರಲ್ಲಿದ್ದ ಚಿಕನ್ ಇವಾಗ ಬ್ರೌನ್ ಕಲರ್ ಬಂದಿದೆ. ಸೊ ನೆಕ್ಸ್ಟ್ ಊಟ ಮಾಡೋದು ಅಷ್ಟೇ, ಮೂವಿ ನೋಡೋದು, ಮಲ್ಕೊಳ್ಳೋದು ಅಷ್ಟೇ. ಇವತ್ತು ಸಂಡೇ ಪ್ಲ್ಯಾನ್. ಹೊರಗೆ ಹೋಗೋಕ್ಕೆ ಇವತ್ತು ಮಳೆ ಬರುತ್ತೆ ಅನಿಸುತ್ತೆ, ಹೆವಿ ಮೋಡ ಆಗಿದೆ ಇವತ್ತು. ಸೊ ಮಳೆ ಬರುತ್ತೆ ಅಂತ ಅಂದ್ಕೊತೀನಿ. ನೋಡಿ, ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿದೆ ನೋಡಿ, ಬೋನ್ ಪೀಸ್. ಸಕ್ಕ ಚೆನ್ನಾಗಿದೆ, ಟೇಸ್ಟಿ. ಇನ್ನು ಬಟ್ಲೆ ತಿಂದ ಮಾಡ್ತೀನಿ. ಹಲೋ, ಇವಾಗ ಅಮ್ಮ ರೆಡಿ ಆಗಿದೆ. ಇವಾಗ ಇಲ್ಲಿ ರೆಡಿ ಆಗಿದೆ ಚಿಕನ್. ನೋಡಿ, ಚಿಕನ್ ಕಬಾಬ್ ರೆಡಿ ಆಗಿದೆ. లేదు అదేంటి కామన్, అది అన్నిటికి అది మన వీడియో ನೆನ್ಸೋಗ್ಬೋದು కదా. ಅನ್ವಿರ್ಕೊಚ್ಚಿ ಏನು ಗೊತ್ತು ಫ್ರೆಂಡ್ಸ್, ನಂಗೆ ಫಸ್ಟ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಒಂದು ಬಂದಿದೆ. ಅದು ನಮ್ಮ ಅಮ್ಮನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನಗೆ ಫಸ್ಟ್ ಬಂದಿರೋದು ಇದು. ಅದಕ್ಕೆ ಫುಲ್ ಖುಷಿಯಾಗಿದ್ದೀನಿ, ನಮ್ಮ ಅಮ್ಮನಿಗೆ ಹೇಳ್ತಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ನೋಡಿ, ಇಲ್ಲಿ ಇವಾಗ ನಮ್ಮ ಕಬಾಬ್ ರೆಡಿ ಆಗಿದೆ. ಕಬಾಬ್ ವಿಷಯಕ್ಕೆ ಬರೋದಂದರೆ ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ ನೋಡಿ. ಇವಾಗ ಎಲ್ಲ ರೆಡಿಯಾಗಿದೆ ಊಟ ಮಾಡೋಕ್ಕೆ. ಈ ಬಿಸಿ ಬಿಸಿ ಅನ್ನ, ಚಿಕನ್ ಗ್ರೇವಿ ಹಾಕೊತಿದ್ದಾರೆ ನಮ್ಮಮ್ಮ. ನೋಡಿ, ಚಿಕನ್ ಗ್ರೇವಿ ಚೆನ್ನಾಗಿದೆ, ಟೇಸ್ಟ್ ಸಖತ್ ಚೆನ್ನಾಗಿದೆ ಇದು. ಮತ್ತು ಕಬಾಬು ರೆಡಿಯಾಗಿದೆ, ಬಿಸಿ ಬಿಸಿ ಕಬಾಬ್. ಓಕೆ ಫ್ರೆಂಡ್ಸ್, ಇವತ್ತು ನಿಮಗೆ ಸಂಡೇ ಏನು ಸ್ಪೆಷಲ್ ಅಂತ ತಿಳಿಸಿ. ನಮಗೂ ಇವತ್ತು ನಮಗೆ ಸ್ಪೆಷಲ್, ನಮಗೆ ಡೈಲಿ ಸಂಡೇ ಸ್ಪೆಷಲ್ ಚಿಕನ್ ಕಬಾಬ್ ಅಷ್ಟೇ. ಸೊ ನಿಮ್ಗೆ ಇವತ್ತು ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್. ನಮ್ಮಮ್ಮ ತಿಂತಿದ್ದಾರೆ ಇವಾಗ. ಎಷ್ಟು ಬೇಗ ಸಂಡೇ ಬರುತ್ತೆ, ಮಧ್ಯಾಹ್ನ ಆಗುತ್ತೆ, ಈವ್ನಿಂಗ್ ಆಗುತ್ತೆ, ನೈಟ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ನೋಡಿ ಸಖತ್ ಚಿಕನ್ ಕಬಾಬ್ ಎಲ್ಲ ಮಾಡಿಕೊಂಡು ತಿಂತಿದ್ದಾರೆ. ನಾನು ಇವಾಗ ತಿಂತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಫಾರ್ ಮೋರ್ ವಿಡಿಯೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.